ಬರ್ರಿ ಬಾವ ಒಳಗ. ಹ್ಞೂ ಬರತ್ತೀವಿ. ಏನಿದು ಈಕೆ ಯಾಕೆ ಫೋನ್ ಮಾಡಕತ್ತಾಳ? ಹಾಂ ಇಲ್ಲ, ನಾನೇನಾದರೂ ಈಕಿನ ಮಾತಾಡಿಸ್ಲಿಲ್ಲ ಅಂದ್ರೆ ಈಗ ಮತ್ತೆ ಪದೇ ಪದೇ ಫೋನ್ ಹಚ್ತಾಳೆ. ಸ್ವಲ್ಪ ಮಾತಾಡಿ ಬರ್ತೀನಿ. ಏನು ಇಲ್ಲೇ ಬಂದೇವಲ್ಲ, ಮಾತಾಡಿ ಈಕಿನ ಶಾಪಿಂಗ್ ಕರ್ಕೊಂಡು ಹೋಗಂದ್ರಾತು. ಹ್ಞೂ ಒಂದು ಕಾಲ್ ಬರ್ತೈತಿ, ರಿಸೀವ್ ಮಾಡಿ ಬರ್ತೀನಿ. ಸರಿ. ಹ್ಞೂ ಬಂದೆ. ಆ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಅಯ್ಯೋ ಬಾವ, ನನಗೆ ನೀವು ತಾವು ಅಂತ ಮಾತಾಡಕ್ಕೆ ಹೋಗ್ಬೇಡಿ ನೀವು. ಎಷ್ಟು ಸ್ಮಾರ್ಟ್ ಇದ್ದೀರಾ ನೀವು. ನಮ್ಮ ಅಕ್ಕಂಗೆ ತಕ್ಕ ಜೋಡಿ ಬಾವ ನೀವು. ಬನ್ನಿ ಇಲ್ಲಿ ಅಕ್ಕನ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಸುಮ್ಮನಿರೆ ಅಳೆ ಅಂದ್ರೆ ಬರ್ರಿ. ಅತ್ತೆ ಮಾತಾಡಲಿ ಬಿಡಿ. ನನಗೆ ಈ ಥರ ಏನೂ ಇಲ್ಲದೆ ಪಟ್ ಪಟ್ ಅಂತ ಮಾತಾಡ್ತಾರಲ್ಲ, ಭಾಳ ಖುಷಿ. ಮತ್ತೆ ರಾಣಿಯವರೇ, ನೀವು ಚೆನ್ನಾಗಿದ್ದೀರಾ? ಅತ್ತೆ ಮಾವ ಇಲ್ಲಿ? ಅವರು ಹೊರಗೆ ಹೋಗಿದಾರೆ ಅಂದ್ರೆ ಅದು ಸ್ವಲ್ಪ ಕೆಲಸ ಇತ್ತಾ, ಅದಕ್ಕಾಗಿ ಹೊರಗೆ ಹೋಗಿದ್ರು. ನೀವು ಬರ್ತೀರಂತ ಗೊತ್ತೇ ಇಲ್ಲ ನಮ್ಗೆ, ಅದಕ್ಕೆ ಹೊರಗೆ ಹೋದ್ರು. ಹೌದಾ, ಸರಿ ಅತ್ತೆ. ಆ, ಅದು ರಾಣಿನ ನಾವು ಬಟ್ಟೆ ತೆಗ್ಸಕೊಂಡಿದ್ವಿ ಈ ಥರ ಫೋಟೋ ಶೂಟ್ಗೆ ಅಂತ. ಅದಕ್ಕೆ ರಾಣಿನೂ ಕರ್ಕೊಂಡು ಹೋದ್ರಾಯ್ತು ಅಂತ. ಅವಳಿಗೆ ಯಾವ ಥರ ಡ್ರೆಸ್ ಬೇಕು, ಯಾವ ಥರದ ಸಾರಿ ಎಲ್ಲ ಅವಳು ಇಷ್ಟಪಟ್ಟು ತಗೋತಾಳಲ್ಲ, ಹಾಗಾಗಿ ಈಗ ನಮ್ಮ ತಮ್ಮನ ಹುಡುಗಿನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾನೆ. ಅವಳಿಗೂ ಯಾವ ಸೆಲೆಕ್ಟ್ ಮಾಡ್ಕೋತಾರೋ ಮಾಡ್ಕೋತಾರೆ. ಅದಕ್ಕೆ ನಾನು ರಾಣಿಗನು ತೊಗೊಂಡ್ರಾಯ್ತು ಅಂತ. ಏನು ಫೋಟೋ ಶೂಟಾ? ಹ್ಞೂ ರಾಣಿ. ಹಾಂ ಅಳೇಂದ್ರಿ, ಆಯ್ತು ಕರ್ಕೊಂಡು ಹೋಗಂದ್ರೆ. ಕುಣ್ರಿ, ಒಂದು ಕಪ್ ಚಾ ಮಾಡ್ಕೊಂಬರ್ತೀನಿ. ಇಲ್ಲೇ ನಡೀನೇ ಮೇಘ. ಅಯ್ಯೋ ಅಮ್ಮ, ನಾ ಇಲ್ಲಿ ನಿಂದಿರ್ತೀನಿ, ಹೋಗು. ಮೇಘ ಅರ್ಥ ಮಾಡ್ಕೋ, ಅವರಿಬ್ರು ಏನಾದರೂ ಮಾತಾಡ್ತಾರ. ನೀನು ನಡಿ. ಅಯ್ಯೋ ನಮ್ಮವ್ವ ಜಾನಿ ಎಷ್ಟು ಚೆನ್ನಾಗಿ ಆಯ್ತಾಳ. ನಡಿದೆ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ಪಟ್ನ ಚಾ ಮಾಡ್ಕೊಂಬರ್ತೀನಿ. ಯಾಕೆ ನಾಚ್ತಾ ಇದ್ದೀರಾ? ಯಾಕೂ ಇಲ್ಲ, ನಿಮ್ಮನ್ನು ನೋಡಿದ್ನಲ್ಲ, ಅದು ಎದುರಿಗೆ ಇಷ್ಟು ಹತ್ರದಿಂದ, ಅದಕ್ಕೆ ನಾಚಿಕೆ. ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ ಇಡಿ. ಹ್ಞೂ. ಅಲ್ಲ, ನೀವು ಮೊನ್ನೆ ನಿಮ್ಮಪ್ಪ ನಿಮ್ಮವ್ವ ಅದು ಬಂದಾಗ ಜಾಸ್ತಿ ಮಾತಾಡಲಿಲ್ಲ, ಇವತ್ತು ಎಷ್ಟು ಮಾತಾಡಕತ್ತೀರಲ್ಲ. ನಾವೊಂದು ವಿಷಯ ಹೇಳ, ನನಗೆ ಅವರೆಲ್ಲ ಇದ್ರೆ ಮಾತಾಡೋಕೆ ಒಂಚೂರು ಭಯ. ಅದಕ್ಕೆ ಭಯನಾ? ಯಾಕ? ನಮ್ಮ ಮನೆಗೆ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಹ್ಞೂ ಸರಿ, ನಿಮಗೆ ನಾನು ಇಷ್ಟನಾ? ಅಯ್ಯೋ, ಇಷ್ಟನಾ ಅಂತ ಕೇಳ್ತಾ ಇದ್ದೀರಲ್ಲ. ನೀವು ನನ್ನ ಮನಸ್ಸಲ್ಲಿ ಆರಿಸಿದ ದೇವತೆ ಆಗ್ಬಿಟ್ಟಿದ್ದೀರಾ. ನಿಮ್ಮನ್ನು ನೋಡಿದಾಗಿಂದ ನಿಮ್ಮನ್ನೇ ಮದುವೆ ಆದರೆ ನಿಮ್ಮನ್ನೇ ಆಗಬೇಕು, ಈ ಜೀವನದಲ್ಲೆಲ್ಲ 7 ಜನ್ಮಕ್ಕೂ ನೀವೇ ನನ್ನ ಹೆಂಡತಿ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ಅವತ್ತೇ ಅನ್ಕೊಂಡ್ಬಿಟ್ಟಿನ. ಹ್ಞೂ ಸರಿ, ನಾ ಇಲ್ಲೇ ಕುಂಡಿರ್ತೀನಿ. ನೀನು ಹೋಗು, ನಿಮ್ಮ ಅಮ್ಮನಿಗೆ ಏನಾದರೂ ಹೆಲ್ಪ್ ಮಾಡೋಗು. ಏನಿಲ್ಲ ರೀ, ಹೆಲ್ಪ್ ಮಾಡೋಕ್ಕೆ ಏನಿಲ್ಲ. ಅಮ್ಮ ನಮ್ಮನ್ನಿಬ್ಬರನ್ನು ಮಾತಾಡೋಕ್ಕೆ ಬಿಟ್ಟು ಹೋಗಿರೋದು. ಏನು ವಹಿನಿ ಜೊತೆ ಅಣ್ಣ ಮಾತಾಡತ್ತಿದ್ರ? ಏನಿಲ್ಲ, ಅವ್ರೇನು ಮಾತಾಡ್ತಾ ಇರಲಿಲ್ಲ, ನಾನೇ ಮಾತಾಡಿಸ್ತಾ ಇದ್ದೆ. ನೀವು ಬಂದ ತಕ್ಷಣ ಅವ್ರು ದೂರ ಸರಿದ್ರಷ್ಟೇ. ಯಾಕೆ ಇವರು ಅವ್ರ ತಮ್ಮನ್ನು ನೋಡಿದ್ರೆ ಇಷ್ಟು ಭಯ ಪಡ್ತಾರೆ? ನಗ್ತಾ ನಗ್ತಾ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಯಾಕೆ ಇವ್ರು ಸಡನ್ನಾಗಿ ಸಪ್ಪಗಾದ್ರೆ? ಇವ್ರು ಏನಾದರೂ ಏನು ನಂಗಂತೂ ತಿಳಿತಾ ಇಲ್ಲಲ್ಲ. ಏನಾದರೂ ಸಮಸ್ಯೆ ಇದೆಯಾ? ಮತ್ತು ನಾಳೆ ಮದುವೆ ಆದಮೇಲೆ ನನ್ನ ಜೀವನ ಏನಾದರೂ ತೊಂದರೆಗೆ ಬಿದ್ರಪ್ಪ ಏನು ಮಾಡಲಿ? ಅಣ್ಣ ಕೂತ್ಕೋ ಅಲ್ಲಿ. ಹ್ಞೂ ವೈನಿ ಹೋಗ್ರಿ, ರೆಡಿಯಾಗಿ ಬರೋಗ್ರಿ. ಅದು ಇವತ್ತು ಶಾಪಿಂಗ್ ಹೋಗೋದೈತಿ. ನನ್ನ ವೈಫು ಬರ್ತಾ ಇದ್ದಾಳೆ, ಅಂದರೆ ಇನ್ನೂ ವೈಫ್ ಆಗಿಲ್ಲ, ನನ್ನ ಫಿಯಾನ್ಸಿನೂ ಬರ್ತಾ ಇದ್ದಾಳೆ. ಅದಕ್ಕೆ ನೀವು ಅಣ್ಣ ಮತ್ತು ಜೊತೆಗೆ ಹೋದ್ರಾಯ್ತು. ಯಾವ ಥರ ಬಟ್ಟೆ ಬೇಕು ಏನೋ ತೊಗೊಳ್ಳೋ ಅಂತ್ರೆ ಅಂತ. ಹೌದಾ, ಸರಿ ಬರ್ತೀನಿ. ಅಲ್ಲ, ನಮ್ಮ ಮನೆಯವರು ಇನ್ನೂ ನಿಮ್ಮ ಮನೆ ನೋಡೋಕ್ಕೂ ಬಂದಿಲ್ಲ. ಆ, ಇಷ್ಟು ಲಘು ಇದೆಲ್ಲ ನಿರ್ಧಾರ ಬೇಡ ಅಂತೀನಿ ನಾನು. ಯಾಕಂದ್ರೆ ಇನ್ನೂ ಮನೆ ನೋಡಬೇಕಲ್ವಾ, ಇವ್ರು ಯಾರೂ ಮನೆ ನೋಡಿಲ್ಲ. ನಮ್ಮ ಮನೆ ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಕತ್ ವೈನಿ? ನಮ್ಮ ಅಣ್ಣ ನೋಡ್ರಿ ಹೀರೋ ಇದ್ದಂಗೆ ಅದಾನ. ಅಲ್ಲ, ನಮ್ಮ ಮನೆ ನೋಡಿದ್ರೆ ನಿಮ್ಗೆ ಇಷ್ಟ ಆಗೋದಿಲ್ವಾ? ನೋಡು ಅಂತ್ರಿ ನೀವು. ಹಾಗೆ ಮನೆ ನೋಡ್ತಾನೆ ನಿಂದಿರ್ಬೇಕು, ಹಂಗೆ ನೋಡ್ತೀರಾ ನೀವು? ಅಷ್ಟು ದೊಡ್ಡ ಮನೆ ಐತೆ. ನಮ್ಗೇನು ಕಮ್ಮಿ ಆಗಿದೆ ವೈನಿ? ಅಂತಸ್ತು ಆಸ್ತಿ ಎಲ್ಲ ತುಂಬಿ ತುಳುಕ್ತೈತೆ. ನೀವು ನಮ್ಮನ್ನ ಒಪ್ಕೊಳ್ಳಲ್ಲ ಅಂತೀರಲ್ಲ? ನಿಮ್ಮನ್ನ? ನಮ್ಮನ್ನಂದ್ರೆ ನಮ್ಮ ಅಣ್ಣನ. ನಮ್ಮನೇನ ಅಂತ ಹೇಳಿದೆ ನಾನು. ಓ ಹಂಗ, ಸರಿ ಹಾಕ್ಕೊಂಡ್ರಿ, ಚಾ ತೊಗೊಂಬರ್ತೀನಿ. ಚಾಗಿ ಏನು ಬೇಡ, ನೀವು ಇಲ್ಲೇ ನಿಂದಿರ್ರಿ. ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸಕತ್ತೈತಿ. ಅಂತದ್ರಾಗ ನೀನು ಹೋಗಿ ಚಾ ಮಾಡ್ಕೊಂಬರುತ್ತಾನ. ಹ್ಞೂ ನಿನ್ನ ಕಣ್ ತುಂಬ್ಕೋಬೇಕು ನಾನು. ನನ್ನ ಮನಸ್ಸೊಳಗೆ ಹಚ್ಚಿ ಹಾಕ್ಸ್ಕೊಂಡಂಗೆ ಆಗ್ಬಿಟ್ಟಿದ್ಯಾ. ಯಾವಾಗ ನಿನ್ನ ಜೊತೆ ಇರ್ತೀನಪ್ಪ ಅಂತ ಅನಿಸ್ಬಿಟ್ಟೈತೆ ನನಗಂತೂ. ಇವತ್ತು ನನಗೆ ಏನೂ ಆಗ್ತಾ ಇಲ್ಲಲ್ಲ, ಯಾಕೆ? ನಾನಿವತ್ತು ಚಲೋ ತಮ್ಗೇನೆ ಅದೇನಲ್ಲ, ನನಗಿವತ್ತು ಏನೂ ಆಗ್ತಾ ಇಲ್ಲ. ಮೈ ಕೆರೆತ ಆಗಲಿ, ಉರಿ ಆಗಲಿ, ಹೊಟ್ಟೆ ಹಶು ಆಗಲಿ, ಏನೂ ಆಗ್ತಾ ಇಲ್ಲ. ಅಣ್ಣ, ನೀ ಇವತ್ತು ಟ್ಯಾಬ್ಲೆಟ್ ತೊಗೊಂಡಿಲ್ಲಲ್ಲ? ಇಲ್ಲಪ್ಪ, ತೊಗೊಂಡಿಲ್ಲ, ಅಮ್ಮ ಕೊಟ್ಟಿಲ್ಲ. ಹಾಂ ಸರಿ. ಹಾಯ್. ಹಾಯ್. ಅಲ್ಲ, ನೀವು ಏನು ಓದ್ತಾ ಇರೋದು? ಶಾಲೆಯಲ್ಲಿ ಏನು ಹೇಳ್ತಾರೋ ಅದನ್ನು ಓದ್ತೀನಿ.
ಹಂಗಲ್ಲ ನಾನು ಕೇಳಿದ್ದು. ನೀವೇನು ಓದ್ತಾ ಇರೋದು ಅಂತ ಕೇಳಿದೆ. ಇವಾಗ 9th ಓದ್ತಾ ಇದ್ದೀನಿ. ಹೌದಾ? ಈಗ 9th ನೀವು? ಇನ್ನು 10th ಫಸ್ಟ್ ಇಯರು ಸೆಕೆಂಡ್ ಇಯರು ಎಲ್ಲ ಕಲಿಬೇಕಲ್ಲ ನೀವು? ಹ್ಞೂ, ಕಲಿಬೇಕಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು. ನೋಡೋಕ್ಕೆ ಎಷ್ಟು ಎತ್ತರ ಇದ್ದೀರಾ ನೀವು, ಅದಕ್ಕೆ ಕೇಳಿದ್ದು. 9th ಅಂತ ಅನ್ಸೋದೇ ಇಲ್ಲ ನೀವು. ಏನು ಮಾಡೋದು, ನಾನು ಅಷ್ಟು ಹೈಟ್ ಇದ್ದೀನಿ. ಅಂದರೆ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ಇನ್ನು ಮನೆ ನೋಡೋಕ್ಕದು ನಾವು ಹೋಗೇ ಇಲ್ಲ. ಅಷ್ಟರಲ್ಲಿ ಹಿಂಗೆ ಅಡ್ಡಾಡೋಕೆ ಕಳಿಸೋದಿಲ್ಲ, ಸರಿ ಇರೋದಿಲ್ಲ, ಬೇಡ ಅಂತ ಇದ್ದಾರೆ ನಮ್ಮ ಮನೇಲಿ. ನಾಳೆ ನಾವು ಮನೆ ನೋಡೋಕೆ ಬರ್ತೀವಲ್ಲ, ಇದು ಹೋಳಿ ಹುಣ್ಣಿಮೆ ಬಂತ, ಇವತ್ತು ಹೋಳಿ ಹುಣ್ಣಿಮೆ ಬೇರೆ, ಬೇಡ, ಗ್ರಹಣ ಬೇರೆ ಐತಿ, ಹೊರಗೆ ಕಳಿಸೋದು ಬೇಡ ಅಂತ ಅನ್ನಕತ್ತಾರ. ಅದಕ್ಕೆ ನಾಳೆ ಹೆಂಗೋ ಹೋಳಿ ಹಬ್ಬ, ಬಣ್ಣ ಆಡ್ತಾರೆ, ನಾಡಿದ್ದು ಇದಾಕತ್ತೆ, ಬೇಡ, ಹಚ್ಚಿ ನಾಡ್ದು ಬರ್ತೀವಿ ನಾವು ಮನೆ ನೋಡಕ್ಕೆ ಬಂದಮೇಲೆ ಬೇಕಾದ್ರೆ ಹೋಗುವಂತ್ರಿ. ಅಲ್ಲ, ಈ ಹಬ್ಬದಾಗ ಯಾರು ಅರ್ಬಿ ತಗೋತಾರ? ಬೇಡ ಬೇಡ, ಈಗೆಲ್ಲ ಗ್ರಹಣದ ಐತಿ, ಈಗೇನು ಬೇಡ. ಹೌದು, ಇವತ್ತು ಗ್ರಹಣ, ಅದಕ್ಕೆ ನಾವು ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡಿದ್ದೀವಿ. ಇವಾಗೆಲ್ಲ ಗ್ರಹಣ ಸ್ಟಾರ್ಟ್ ಆಗಿರುತ್ತೆ, ನಾವು ಅದಕ್ಕೆ ಹೊರಗೆ ಬರ್ತಾ ಇಲ್ಲ ಅಷ್ಟೇ. ಮನೆಯಲ್ಲೇ ಕುತ್ಕೊಂಡು ದೇವ್ರ ಧ್ಯಾನ, ಜಪ, ಹೋಮ ಎಲ್ಲ ಓಂ ನಮಃ ಶಿವಾಯ ಅನ್ನೋದನ್ನು ಮಾಡ್ತಾ ಇದ್ದೀವಿ. ನೀವು ಈ ಥರ ಮಾಡಲ್ವಾ? ಇಲ್ಲ, ನಾವ್ಯಾರೂ ಈ ಥರ ಪಾಲಿಸಲ್ಲ. ಅಮ್ಮ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಪಾಲಿಸ್ತಾರೆ. ನಾವೇನೂ ಪಾಲಿಸಲ್ಲ. ಓ ಹೌದಾ, ಸರಿ. ಹಾಗಾದ್ರೆ ನಾವು ಇವತ್ತು ಅಮ್ಮ ಹೇಳಿದ್ಲು, ನಾನು ಹ್ಞೂ ಅಂದೆ. ಆದರೆ ಇವತ್ತು ನಾನಂತೂ ಆ, ಬರೋದಿಲ್ಲ. ಸಾರಿ, ತಪ್ಪು ತಿಳ್ಕೊಬೇಡ್ರಿ. ಅದಕ್ಕೆ ನಾನು ಚಹಾ ಮಾಡ್ಬೇಕಂತ ಹೋಗಿದ್ನಿ, ತಪ್ಪು ತಿಳ್ಕೊಬೇಡ್ರಿ. ಗ್ರಹಣ ಇರೋ ಟೈಮ್ದಾಗ ನಮ್ಮ ಮನ್ಯಾಗ ನಾವು ಯಾರಿಗೂ ಏನೂ ತಿನ್ನಂಗಿಲ್ಲ, ತಿನ್ನಕ್ಕೂ ಕುಡಿಯೋಂಗಿಲ್ಲ. ಯಾಕಂದ್ರೆ ಏನಾದ್ರು ಕೊಟ್ರೆ ಅದು ವಿಷ ಆಗತ್ತೆ. ತಪ್ಪು ತಿಳ್ಕೊಬೇಡ್ರಿ. ಮನೆಗೆ ಬಂದ ಹಳೇನ ಈ ಥರ ಹಂಗೆ ಕಳಿಸ್ತಾ ಇದೀವಿ ಅಂತ ಒಟ್ಟೆ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಬಗ್ಗೆ ನಾವು ಶಾಸ್ತ್ರ ಸಂಪ್ರದಾಯನ ಭಾಳ ಪಾಲಿಸ್ತೀವಿ ರೀ. ನೀವೇನು ಅನ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ನಾನು ಒಳಗೆ ಚಹಾ ಮಾಡಕ್ಕೆ ಹೋಗಿದ್ನ, ಇನ್ನೇನು ಇಡ್ಬೇಕನ್ನತ್ತೀನಿ, ಮತ್ತೆ ಗ್ರಹಣ ಐತಲ್ಲ ಅಂತ ನೆನಪಂತ. ಅದಕ್ಕೆ ಒಳ್ಳೆ ಬನ್ನಿ, ನಾವು ಗ್ರಹಣ ಮುಗಿಯೋವರೆಗೂ ಏನೂ ಮಾಡಲ್ಲ. ಬೇಕಾರೆ ನೀವು ಕುಂಡ್ರಿ, 6:30ಗೆ ನಾವು ಸ್ನಾನ ಮಾಡ್ಕೊಂಬಂದು ಮಾಡಿಕೊಡ್ತೇವ್ರಿ. ಅಯ್ಯೋ, ಪರವಾಗಿಲ್ಲ. ನಾವು ಬರುವಾಗ ಚಹಾ ಕುಡಿದು ಊಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಗಟ್ಟಿಯಾಗಿ ಬಂದೀವಿ. ವೈನ್ಯನ ಕರ್ಕೊಂಡು ಹೋಗಕ್ಕಂತ ಬಂದಿದ್ವಿ, ನೀವು ಕಳ್ಸಲ್ಲ ಅನ್ನತ್ತೀರಿ. ಆಯಿತು, ಎಲ್ಲ ಹುಣ್ಣಿಮೆ ಕರಿ ಎಲ್ಲ ಮುಗಿದ ಮೇಲೆ ಕಳಿಸುವಂತ್ರಿ. ನಾವು ಬರ್ತೀವಿ. ಎಳೆ ಆಯ್ತು, ಅವ್ವ ಅಮ್ಮ ಮನ್ಯಾಗ ಕಾಯ್ತಿರ್ತಾಳೆ, ಅಪ್ಪನೂ ಕಾಯ್ತಿರ್ತಾರೆ. ಅದಕ್ಕೆ ಬರ್ತೀವಿ. ಇನ್ನೊಂದು ಸಲ ಬರ್ತೀವಿ ವೈನಿ, ಬರ್ತೀವಿ ರೀ. ಹ್ಞೂ ಅಣ್ಣ ನಡಿ, ಅಣ್ಣ ಬಾ. ಬರ್ತೀನಿ. ಹ್ಞೂ ಬಾವ ಬಾಯ್. ಸರಿ, ಬಾಯ್. ಯವ್ವ, ನನಗೆ ಯಾಕೋ ಈ ಹುಡುಗನ ನೋಡಿದ್ರೆ ವಿಚಿತ್ರ ಅನಿಸ್ತದ್ವಿ. ಅಲ್ಲ ಬೇ, ಅವ್ರ ತಮ್ಮ ದೊಡ್ಡವ, ಇವು ದೊಡ್ಡವ. ಅಲ್ಲ, ಅವ್ರ ತಮ್ಮ ಅಷ್ಟೆಲ್ಲ ಮಾತಾಡ್ತಾನ ದೊಡ್ಡವ್ರ ಜೊತೆ ಸಣ್ಣವ್ರ ಜೊತೆ ಎಲ್ಲ. ಇವನು ಒಂದು ಮಾತು ಮಾತಾಡಲ್ಲ ಬೇ. ಅವ್ರು ಇಲ್ಲದೆ ಇದ್ದಾಗ ಎಲ್ಲ ಮಾತಾಡ್ತಾನ, ಅವ್ರು ಇದ್ದಾಗ ಮಾತಾಡಲ್ಲ. ಯಾಕೋ ಇವನ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಅನ್ಸತ್ತಾ ಇತ್ತು ಬೇ ನಂಗೆ. ನಾಳೆ ಮದುವೆ ಆದ್ಮೇಲೆ ಭಾಳ ಏನಾರ ತೊಂದರೆ ಆಗಿತ್ತು ಅಂತ ನಂಗೆ ಅನ್ಸಾಕತ್ತೈತಿ. ಒಂದ್ಸಲ ಮನೆ ಬಗ್ಗೆ ಎಲ್ಲ ವಿಚಾರಿಸ್ಬೇ ಮನೆ ನೋಡಕ್ಕೆ ಹೋದಾಗ. ಆತೇವ, ನಾವು ವಿಚಾರಿಸ್ತಾ ಕೊಡೋದೇ ಇಲ್ಲ. ಅಲ್ಲ, ಇನ್ನೂ ನಾವು ಮನೆ ನೋಡಕ್ಕೆ ಹೋಗಿಲ್ಲ, ನಮ್ಗೆ ಒಪ್ಪಿಗೆ ಐತಂತನೂ ತಿಳಿಸಿಲ್ಲ. ಹುಡುಗ ಒಪ್ಪಿಗೆ ಆಗ್ಯಾನಂತ ಹೇಳಿದೀವಿ, ಆದ್ರೆ ಮನೆ ನೋಡಕ್ಕೆ ಬರ್ತೀವಿ ಅಂತ ಏನು ಹೇಳಿದೀವಿ. ಇಷ್ಟು ಲಗು ಫೋಟೋ ಶೂಟು ಅದು ಇದು ಅನ್ನತ್ತಾರ. ಇನ್ನು ಮನೆ ನೋಡಿ ಮಂದಿ ಮಕ್ಕಳ ಬಗ್ಗೆ ತಿಳ್ಕೊಂಡು ಎಲ್ಲ ಮಾಡಿ ಆಮೇಲೆ ನಾವು ಒಪ್ಪಿಗೆ ಕೊಡೋರು. ಇವರು ಹಣ್ಣಾಕಕ್ಕೂ ಬಂದಿಲ್ಲ, ಏನೂ ಇಲ್ಲ. ಗಿಲೆ ದಡಕ್ಕನ ನಿರ್ಧಾರ ತೊಗೊಳಕತ್ತಾರ. ಅವತ್ತು ನೋಡಕ್ಕೆ ಬಂದಾಗ ಹಣ್ಣು ಕೊಟ್ಟು ಹೋದ್ರಲ್ಲ, ಅದನ್ನೇ ಹಣ್ಣು ಹಾಕೋದು ಅಂತ ತಿಳ್ಕೊಂಬಿಟ್ಟಾರೆ ಆಂಬಲ್ಲಿ ಇವರು. ಏನೈತೆ, ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ ಇರ್ತತ್ವ. ಆದ್ರೆ ನಾವು ಮಾತ್ರ ನಮ್ಮ ಪದ್ಧತಿ ಹೆಂಗೈತೆ ಹಂಗೆ ನಡ್ಕೊಂಡು ತಗೊಂಡು. ಏನು ಅಕ್ಕ, ನನಗೂ ಹಂಗೆ ಅನ್ನಿಸ್ತ. ಯಾಕೋ ಬಾವ ಒಟ್ಟೆ ಮಾತಾಡಲಿಲ್ಲ. ಅವ್ರು ಒಂಥರ ಸುಮ್ಮನೆ ಕೂತ್ಬಿಟ್ರೆ ಸಪ್ಪಗೆ ಮೋತಿ ಮಾಡ್ಕೊಂಡು. ಅದೇ ಯವ್ವ, ಅವ್ರ ತಮ್ಮ ಇಲ್ದಾಗ ನಾನು ಕೈ ಹಿಡ್ಕೊಂಡು ಎಷ್ಟು ಚಂದ ಮಾತು ಹೇಳತ್ತಿದ್ರು ಬಿ. ನಮ್ಮ ಮನೆಗೆ ಬರ್ರಿ, ನಿಮಗೆಲ್ಲ ಗೊತ್ತಾಕೈತಿ ಅಂತ. ಅಂದ್ರೆ ಮನೆಗೆ ಹೋದ್ಮೇಲೆ ಏನು ಗೊತ್ತಾಕತ್ತೇವ? ಏನವ್ವ ನನ್ನ ಮಗಳ, ನಾವು ಹೋಗ್ತೀವಲ್ಲ ಎಲ್ಲ ತಿಳ್ಕೊಂಡು ಬರ್ತೇವೆ, ನೀನು ಚಿಂತೆ ಮಾಡಬೇಡ. ಸರಿ ಬಿ, ಆಯ್ತು ಯವ್ವ. ಈಗಂತೂ ಏನೂ ಮಾಡ್ದಂಗೆ ನಾನು ಓಂ ನಮಃ ಶಿವಾಯನ ಬರಿತೀನಿ ಬಿ. ಆತವ, ನೀವು ಬರೀ, ನಂಗೆ ಬರೀ ಹಾಕೋರ್ಲ, ನಾವು ಓದ್ ಅಂತೀನಿ. ಮಗಳ ನೀನು ಬರೀವಾ? ಆತು ಬಿ. ಬಕ್ಕಿರ್ದಾಗ ನೀರೇ ಇಟ್ಟಿಲ್ಲಲ್ಲ. ಅಮ್ಮ, ಅಮ್ಮ, ಏನಪ್ಪ? ಅಮ್ಮ, ನೀರೇ ಬರಾಕತ್ತಿಲ್ಲ ನಲ್ಲಿ ಒಳಗೆ, ಎಲ್ಲೂ ನೀರಿಲ್ಲ. ನಂಗೆ ಸಂಡಾಸ್ಕಾಗೈತಿ, ಸಂಡಾಸ್ಗೆ ಹೋಗ್ಬೇಕು ನಾ. ಬಂದು ಗುಳಿಗೆ ಕೊಟ್ಟ ನಿನಗೆ? ಹ್ಞೂ, ಗುಳಿಗೆ ತೊಗೊಂಡು ಒಂದು ತಾಸು ಆತೀಗ. ನಂಗೆ ಸಂಡಾಸಾಗೈತಿ ಅಮ್ಮ. ಆತು. ಆ ಸಂಡಾಸ್ಕ ಹೋಗಕ್ಕೆ ನೀರ ನಾ ಇಟ್ಟಿಲ್ಲ. ಇವತ್ತು ಗ್ರಹಣ ಇತ್ತಲ್ಲ, ಅದಕ್ಕೆ 6 ಗಂಟೆವರೆಗೂ ಸಿಂಟ್ಯಾಕ್ಸ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದನ್ನ. ಅದಕ್ಕೆ
ಮಾಡೋದೀಗ? ಈಗ ಹೇಳ್ಬೇಡ, ಸಂಜೆ ಮುಂದೆ ಹೇಳುವಂತೆ. ಅಯ್ಯೋ ನಂಗೆ ಜೋರಾಗೈತಿ. ನಾ ಏನಿಲ್ಲ ಹೇತ್ ಬಿಡವು ಮತ್ತೆ ನಂಗೆ ತಡ್ಕೊಳಕ್ ಆಗವತ್ತು. ಆತು, ಒಂದು ಬಕೆಟ್ ಬರುವಷ್ಟು ನೀರು ಚಾಲೂ ಮಾಡಿರ್ತೀನಿ, ಬರ್ತಾವ ಹಿಡ್ಕೊ. ಬಕೆಟ್ ಇದನ್ನು ಫುಲ್ ತುಂಬಿಸ್ಕೊಂಬಿಡು. ತುಂಬಿಸ್ಕೊಂಡು ಮತ್ತೆ ನಲ್ಲಿ ಬಂದ್ ಮಾಡ್ಬಿಡು. ನಾನು ನಲ್ಲಿ ಚಾಲೂನೇ ಇಟ್ಬಿಡು. ನೀರು ಖಾಲಿ ಆಗೋವರೆಗೂ ಇದು ಮಾಡು. ಮೋಟ್ರ್ ಚಾಲೂ ಮಾಡಿರ್ತೇನೆ ನೋಡು. ಹ್ಞೂ ಏ ಹುಚ್ಚು ಮಾಡ್ಯಾ, ಅದನ್ನ ಡಬ್ಬಿ ತೆಗಿಯೋ. ಮ್ಯಾಗಿನ ಬಾಯಿ ತೆಗೆದುಕೊಂಡ್ರೆ ಸಂಡಾಸ್ ಕತ್ರ ಮೇಲೆ ಹೇತ್ಗೈತಿ. ಹ್ಞೂ ಅಯ್ಯೋ ಶಿವನಿ, ಮ್ಯಾಗಿನ ಬಾಯಿ ತೆಗಿ ಅಂದ್ರೆ ತಂದಾಜ್ ವಸ್ತ್ರ ಎಲ್ಲ ತೆಗೆದು ಗ್ಯಾತತಿ. ಏನರ ಮಾಡ್ಕೊಂಡು ಹಾಳು ಬಾಯಿ ಬೀಳತ್. ನಾ ಏನು ಮಾಡಲಿ, ತಾನ ಬೇಕಾದ್ರೆ ಹೇಳ್ತಾನೆ ನೆಟ್ಗೆ. ನಾವಿದ್ರೆ ಬೇಕಾದ್ರೆ ಮಾಡ್ತಾನೆ. ನೀವು ಗುಳ್ಗಿ ಲಘು ಕೊಟ್ಬಿಟ್ಟಾನ, ಅವ್ನು ಸಂಡಾಸ್ ಆಗ್ಬಿಟ್ಟೈತಿ. ಇತ್ತಿಗೆಲ್ಲ ಕೊಡೋದಲ್ಲ, ಎತ್ತು ಮಾಡಕ್ಕೆ ಕೊಡೋದಲ್ಲ, ಹಂಗಾತಿದ್ರ ಬಾಳೆ. ಅಮ್ಮ, ನೀನು ನನಗೆ ಬುದ್ಧಿ ಕಲ್ಸಕ್ಕೆ ಹೋಗತಿ, ನಾನು ನಿಮಗೆ ಬುದ್ಧಿ ಕಲ್ಸಾಕತ್ತೀನಿ. ಈಗ ನೋಡುವಂತೆ ಇದ್ರ ಮೇಲೆ ಹೇತು ನಾನು ನೀಟಾಗಿ ತೊಳ್ಕೊಂಡು ಬರ್ತೀನಿ. ಆಮೇಲೆ ಸ್ವಚ್ಛ ನೀನೇ ಮಾಡಬೇಕು, ಇಲ್ಲ ಮನೆಯೆಲ್ಲ ನಾರ್ತೈತಿ. ನನಗೆ ಬುದ್ಧಿ ಕಲಿಸ್ತೀರಿ, ನಾ ಗುಳಿಗೆ ಹಾಕ್ತೀರ. ಆ ಗುಳಿಗೆನೇ ತೊಗೊಂಡಿಲ್ಲ ನಾನು. ನನ್ನ ಹೆಂಡತಿ ಈ ಮನೆಗೆ ಬಂದು ನನ್ನನ್ನು ಅವಳ ಕಡೆಯಿಂದ ಸಾಯಿಸಿ ಅವಳ ಮೇಲೆ ಅಪವಾದ ಬರೋಂಗೆ ಮಾಡಿ ನೀವು ಆರಾಮಿರ್ಬೇಕು ಅನ್ನಕತ್ತೀರೇನ? ಅದೆಲ್ಲ ಆಗದ ಮಾತು. ನನ್ನ ಹೆಂಡತಿ ಕೈಲೇ ನಿಮ್ಗೆ ಬುದ್ಧಿ ಕಲಿಸ್ತೀನಿ ನೋಡುವಂತ್ರೆ. ಅವಳು ಬಂದಮೇಲೆ ನಾನು ಒಂದು ಸ್ವಲ್ಪ ದಿನ ಹುಚ್ಚನಂಗೆ ಆ್ಯಕ್ಟ್ ಮಾಡ್ತೀನಿ. ಅವಳು ಹೆಂಗಿರ್ತಾಳಂತ ನಾನು ಅವಳು ಟೆಸ್ಟ್ ಮಾಡಬೇಕಲ್ಲ. ಇಲ್ಲ ಅಂದ್ರೆ ನಾಳೆ ಅವಳು ನಿಮ್ಮ ಥರನೇ ಇದ್ಲಂದ್ರೆ ಅದಕ್ಕೆ ಮೊದಲು ಅವಳನ್ನೂ ಟೆಸ್ಟ್ ಮಾಡ್ತೀನಿ. ಜೀವನದಾಗ ಭಾಳ ನೊಂದೇನಿ. ನಾಳೆ ನಾನು ಆಕೆ ಚಂದಂಗೆ ನೋಡ್ಕೋತಾಳೆ ಇಲ್ಲ ಅಂತ ಒಂದು ಸಲ ನಾನು ಇದನ್ನ ಮಾಡ್ತೀನಿ. ಆಮೇಲೆ ಆಕೆ ಏನಾದರೂ ನಾನು ಚಂದಂಗೆ ನೋಡ್ಕೊಂಡ್ಲಂದ್ರೆ ಸಾಕಪ್ಪ ದೇವ್ರಿ, ಸಾಕು, ನಂಗೆ ಜನ್ಮ ಸಾರ್ಥಕ ಆಯಿತು ಅಂತೀನಿ. ನಾನು ಹುಚ್ಚ ಅಲ್ಲ ಅಂತ ಈ ಜನರಿಗೆ ಗೊತ್ತು, ಆದರೆ ನನ್ನ ರಾಣಿಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ನಾನು ಹುಚ್ಚ ಅಂತಾನೂ ಗೊತ್ತು. ಹಾಗೆ ನಡ್ಕೋತೀನಿ. ಹುಚ್ಚನ್ನು ಮಾಡ್ತಾ ಇರೋ ನೀವು ಹೇಳಿ ಬಳಿಬಾರ್ದ? ಬಳಿತೀರಲ್ಲ, ಬಳಿಲೇಬೇಕು.